ವೆಲ್ಕಮ್ ಟು ಅನುಷಾ ಯೂಟ್ಯೂಬ್ ಚಾನಲ್. ನಾನು ಸಿಂಪಲ್ ಆಗಿ ಹೇಗೆ ಕುಂಬಳಕಾಯಿ ಪಲ್ಯ ಮಾಡೋದು ಅಂತ ಹೇಳ್ತೀನಿ ಇವತ್ತು. ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಪ್ಯಾನ್ ಅಥವಾ ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಬೇಕು. ಚೆನ್ನಾಗಿ ಕಾಯೋವರೆಗೂ ಬಿಡಿ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಮಾಮೂಲಿ ಸಾಸಿವೆನ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಕಡಲೆಬೇಳೆ ಇಷ್ಟ ಅನ್ನೋರು ಕಡಲೆಬೇಳೆನೂ ಸ್ವಲ್ಪ ಹಾಕೊಬೋದು. ನನಗೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡೆ, ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವು ಆ್ಯಡ್ ಮಾಡಾದ್ಮೇಲೆ ಸಿಡ್ದಾದ್ಮೇಲೆ ಬೆಂದಾದ್ಮೇಲೆ ನೆಕ್ಸ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಒಂದು 2-3 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಾದ್ಮೇಲೆ ಕುಂಬಳಕಾಯಿ ಕಟ್ ಮಾಡ್ಕೊಂಡಿರೋದನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಬೇಯೋದಕ್ಕೆ. ಸೊ ಅದು ಕುಂಬಳಕಾಯಿ ಹಾಕಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕು. ಇವಾಗ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ಒಂದೇ ಒಂದು ಟೊಮೊಟೊ ಬೇಕಾದರೆ ಹಾಕ್ಕೊಳ್ಳಿ ಅಡಿಷ್ನಲ್ ಆಗಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಸೊ ಕುಂಬಳಕಾಯಿಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಹಾಕಂದ್ರೆ ಇನ್ನೂ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಇವಾಗ ಅದು ಬೆಂದಾದ್ಮೇಲೆ ಒಂದು 10 ನಿಮಿಷದಷ್ಟಲ್ಲೆಲ್ಲ ಬೆಂದೋಗ್ಬಿಡ್ತೈತೆ. ಬೆಂದಾದ್ಮೇಲೆ ಅದು ಮೆತ್ತಗಾಗುತ್ತೆ. ಸೊ ಗೊತ್ತಾಗುತ್ತೆ ನಮಗೆ ಅದು ಬೆಂದೈತೆ ಅಂತ. ಅಲ್ಲಿವರೆಗೂ ಬೇಯಿಸ್ಕೊಬೇಕಾಗುತ್ತೆ. ಸೊ ಅದು ಮೆತ್ತಗಾದ್ಮೇಲೆ ಬೆಂದಾದ್ಮೇಲೆ ಕಲರು ಚೇಂಜ್ ಆಗಿರುತ್ತೆ. ಅಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ, ಅದೊಂದು ಸ್ವಲ್ಪ ಮೆತ್ತಗೆ ಬೆಂದಿದೆ. ಸೊ ಅಂಥ ಟೈಮಲ್ಲಿ ನಾವು ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊತೀವಿ. ಅರಿಶಿಣ ಮತ್ತು ಮೆಣಸಿನ್ಕಾಯಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಸೊ ನೆಕ್ಸ್ಟ್ ಹಸಿರು ಮೆಣ್ಸಿನ್ಕಾಯಿನಾದ್ರು ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿನಾದ್ರು ಹಾಕ್ಕೊಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪೌಡ್ರು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡ್ರ್ ಅಥವಾ ಅಂಗಡಿ ಸಾಂಬಾರು ಪೌಡ್ರ್ ಆದರೂ ಹಾಕ್ಕೊಬೋದು. 3-4 ಸ್ಪೂನ್ ಹಾಕ್ಕೊಬೋದು. ಸೊ ನಿಮ್ಮ ಖಾರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ, ಸೊ ಅದಕ್ಕೋಸ್ಕರ 4 ಸ್ಪೂನ್ ಹಾಕ್ತೀನಿ ನಾನು. ಸೊ ಅದು ಹಾಕಾದ್ಮೇಲೆ ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದೆಲ್ಲ ಮಿಕ್ಸಪ್ ಮಾಡಾದಮೇಲೆ ಕುಂಬಳಕಾಯಿ ಪಲ್ಯಕ್ಕೆ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಬೇಕು. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದು ದೋಸೆಗೆ, ಪೂರಿ, ಚಪಾತಿ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿಬಿಟ್ಟು ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ನೋಡ್ತೀನಿ ಹೇಗೆ ಮಾಡಿದ್ರಿ ಅಂತ. ಸೊ ತುಂಬಾ ಈಸಿಯಾಗಿರುತ್ತೆ, ನೋಡಿ ಮಾಡಿ, ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ಕುಂಬಳಕಾಯಿ. ನೋಡಿ ಇದೆಲ್ಲ ಮಿಕ್ಸಪ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸಿಂಪಲ್ ಆದ ಕುಂಬಳಕಾಯಿ ಪಲ್ಯ.